ಸಿಕ್ಕಾಪಟ್ಟೆ ಕೇಳಿಕಾಯ್ತು ಸರ್ ಒಂದು ನಿಮಿಷ. ಏನು ಮೊನ್ನೆ ಪೊಲೀಸರೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಸರ್ವಾಧಿಕಾರಿ ಧೋರಣೆಯಿಂದ ತುಗ್ಲಕ್ ದರ್ಬಾರ್ ಅಂತ ಹೇಳ್ತಾರೆ. ಆ ರೀತಿ ಸಿಕ್ತವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿ 3 ದಿವಸದಿಂದ ನಾನು ಕೆರಗೋಡಲ್ಲೇ ಇದ್ದೀನಿ. ಅವತ್ತಿಂದನೂ ಕೂಡ ಮಧ್ಯಾಹ್ನ ಸ್ಟಾರ್ಟ್ ಆದದ್ದು ಸಿಕ್ತವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿದ್ರು. ಪ್ರತಿಯೊಬ್ಬರು ಯಾರ್ಯಾರು ನಿಂತಿರ್ತಾರೆ ದಯಾ ದಾಕ್ಷಿಣ್ಯ ನೋಡದಂತೆ, ಮನುಷ್ಯತ್ವ ಇಲ್ಲದಂತೆ ವಿಕೃತವಾಗಿ ಮೆರೆದು ಸಿಕ್ತವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿದ್ದಾರೆ. ಎಲ್ಲರಿಗೂ ಏಟಾಗಿದೆ. ಅವರೆಲ್ಲರನ್ನೂ ಕೂಡ ಯಾರ್ಯಾರು ಲಾಠಿ ಚಾರ್ಜ್ ಆಗಿತ್ತು ಅವರೆಲ್ಲರನ್ನೂ ಕೂಡ ಇವತ್ತು ಮಾತಾಡ್ಸೋಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಸಾಂತ್ವನ ಹೇಳ್ತಾ ಇದ್ದೀವಿ. ನಾವು ಅವ್ರ ಜೊತೇಲಿ ಇರ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಅವ್ರ ಜೊತೇಲಿ ನಿಂತು ಅವ್ರ ಬೆಂಬಲವಾಗಿದ್ದು ಏನು ಈ ಕಾಂಗ್ರೆಸ್ ಸರ್ಕಾರ ಈ ತುಗ್ಲಕ್ ದರ್ಬಾರ್ ಮಾಡ್ತಿದ್ಯೋ ಅದ್ರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸರ್, ಈಗ ಕಲ್ಲು ತೂರಾಟ ಮಾಡೋದಕ್ಕೆ ನೀವು ಹೊರಗಡೆಯಿಂದ ವೆಲ್ ಟ್ರೈನ್ಡ್ RSS ಅವ್ರನ್ನ ಕರ್ಕೊಂಡ್ ಬಂದಿರಂತವ್ರು. ಈಗ ಇಷ್ಟು ಮನೆಗಳಿಗೆ ನಾವು ಹೋಗ್ತಾ ಇದೀವಿ, ಇಷ್ಟು ಮನೆಗಳಿಗೂ ಹೋಗ್ತಾ ಇದೀವಿ. ಇವ್ರಿಗೆಲ್ಲ ಲಾಠಿ ಚಾರ್ಜ್ ಆಗಿದೆ. ಇವರೆಲ್ಲರನ್ನು ನಾವು ಪಾಕಿಸ್ತಾನದಿಂದ ಕರ್ಕ ಬಂದಿದ್ವಾ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಾಂಗ್ಲಾದೇಶದಿಂದ ಕರ್ಕ ಬಂದಿದ್ವಾ. ಎಲ್ಲಿಂದ ಬಂದಿದ್ರು ಇವರೆಲ್ಲ? ಕೆರಗೋಡರೇ ತಾನೆ. ಈಗ ನಾನೆಲ್ಲರೂ ಬೇರೆ ಹೋಗಿ ಬೆಂಗಳೂರಲ್ಲೋ ಮೈಸೂರಲ್ಲೋ ಎಲ್ಲಾದ್ರೂ ಬೇರೆ ಕಡೆ ಏನಾದ್ರು ನಾನು ಅವ್ರನ್ನ ಹೋಗಿ ಮಾತಾಡ್ಸ್ತಾ ಇದ್ದೀನ? ಯಾರು ಲಾಠಿ ಚಾರ್ಜ್ ಆಗಿದೆ? ಯಾರು ಹೊರಗಡೆ ಒಬ್ಬರನ್ನ ಪ್ರೂವ್ ಮಾಡಿಸಿ. ಎಲ್ಲಿಂದ ಹೊರಗಡೆಯಿಂದ ಬಂದವ್ರೆ? ಒಬ್ರು ಯಾರು ಹೊರಗಡೆಯಿಂದ ಬಂದಿದ್ದಾರೆ. ಆಯ್ತಾ? ಮಾನ್ಯ ಸ್ಥಳೀಯ ಶಾಸಕರು ನಾನು ಕೇಳ್ತೀನಿ, ನಿಮ್ಮ ಹತ್ರ ದಾಖಲೆ ಇದ್ರೆ ಕೊಡಿ. ಯಾರು ಒಬ್ರು ಹೊರಗಡೆಯಿಂದ ಬಂದು ಲಾಠಿ ತಿಂದಿರೋರು, ಲಾಠಿ ಏಟ್ ತಿಂದಿರೋರು ಯಾರು ಇದ್ರೆ ದಯಮಾಡಿ ತೋರಿಸಿ. ಯಾರು ಬಂದವರೇ ತೋರಿಸಿ. ಬೆಂಗಳೂರಿಂದ ಯಾರು ಬಂದವರೇ ತೋರಿಸಿ. ಮೈಸೂರಿಂದ ಯಾರು ಬಂದವರೇ ತೋರಿಸಿ. ನಿಮ್ಗೆ ಮೊನ್ನೆ ಜನ ಆಕ್ರೋಶ ಹೆಂಗಿತ್ತು ಅನ್ನೋದನ್ನ ತಾವೇ ಎಲ್ಲ ತಮ್ಮ ಮಾಧ್ಯಮದಲ್ಲಿ ತೋರಿಸಿದ್ರಿ. ಯಾವುದೇ ಕಾರಣಕ್ಕೂ ಒಬ್ಬ ಬೇರೆ ಕಡೆಯಿಂದ ಬಂದಿಲ್ಲ. ನಾವು ಯಾರನ್ನೂ ಕರೆದಿಲ್ಲ. ಸ್ವಯಂ ಪ್ರೇರಿತವಾಗಿ ಜನ ಆಕ್ರೋಶ ಅವತ್ತು ಯಾವ ಮಟ್ಟಕ್ಕಿತ್ತು ಅಂದರೆ ನೀವೇ ನೋಡಿದ್ದೀರಿ. ಆಯ್ತು, ಏನಕ್ಕೆ ಆಕ್ರೋಶ ಬಂತು? ಯಾಕೆ ಇವ್ರು ಮಾಡಿದ್ರು? 144 ಸೆಕ್ಷನ್ ಜಾರಿ ಮಾಡೋಂಥ ಅಗತ್ಯ ಏನಿತ್ತು? ಹನುಮ ಧ್ವಜನ ಇಳಿಸೋಂಥ ಅವಶ್ಯಕತೆ ಏನಿತ್ತು? ಯಾರು ರಾಜಕೀಯ ಮಾಡ್ತಿರೋರು? ನಾಚಿಕೆ ಆಗಲ್ವಾ ಇವ್ರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾರಲ್ಲ ಕರಾವಳಿ ರಾಜಕೀಯ ಮಂಡ್ಯಕ್ಕೆ ತರ್ತಾ ಇದಾರಂತ. ಇಲ್ಲಿ ಜನ ಮುಗ್ದ್ರು. ರಾಜಕೀಯ ತರ್ತಿರೋರು ಯಾರು ರಾಜಕೀಯ ಮಾಡ್ತಾವ್ರೆ? ಯಾವ್ದಾದ್ರು ಪಕ್ಷದ ಬಾವುಟ ಹಾಕೊಂಡು ಏನಾದ್ರು ಹಾಕೊಂಡು ನಾವು ರಾಜಕೀಯ ಮಾಡ್ತಾ ಇದೀವ? ನಾವೇನಾದ್ರು ಬಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಅಣ್ಣ ತಮ್ಮದಿರ್ತಾರ ಅವ್ರವ್ರೆ ಹಾಕಿಸ್ಕೊಂಡು ಧ್ವಜ ಹಾರಿರೋದನ್ನ ನಾವೇನಾರು ಹನುಮ ಧ್ವಜನ ಇಳಿಸಿ ಅಂತ ನಾವೇನಾದ್ರು ಹೇಳ್ಕೊಟ್ಟಿದ್ವಾ? ಇಲ್ಲಿಯವ್ರಿಗೆ ಜಿಲ್ಲಾಡಳಿತಕ್ಕೆ ನಾವು ಹೇಳ್ಬಿಟ್ಟು ಹನುಮ ಧ್ವಜ ಇಳಿಸಿ ಅಂತ ಏನಾದ್ರು ಹೇಳಿದ್ವಾ? ನಾವು ಹೇಳಿದ್ವು 144 ಸೆಕ್ಷನ್ ಜಾರಿ ಮಾಡಿ ಅಂತ? ನಾವು ಹೇಳಿದ್ವಾ ಲಾಠಿ ಚಾರ್ಜ್ ಮಾಡಿ ಅಂತ? ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀರಿ? ಬರೀ ಸುಳ್ಳು ಹೇಳ್ತೀರಿ. ಸುಳ್ಳು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ ನಿಮಗೆ. ಬರೀ ಒಂದೇ ಸುಳ್ಳನ್ನ 100 ಸರಿ ಹೇಳಿ ಸತ್ಯ ಮಾಡೋಂಥ ಪ್ರಯತ್ನ ಮಾಡ್ತೀರಿ ಬಿಟ್ರೆ ಯಾವುದೇ ಕಾರಣಕ್ಕೂ ನೀವು ಹೇಳೋದ್ರಲ್ಲಿ ಎಳ್ಳಷ್ಟು ಕೂಡ ನಿಜ ಇಲ್ಲ. ನಿಮ್ಮ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ದಾರೆ. ಶಾಂತಿ ಕದಡಿದಿರಾ ಜಿಲ್ಲೆಯಲ್ಲಿ ಅಂತ? ಏನ್ ಶಾಂತಿ ಕದಡಿದೀವಿ? ಏನ್ ಶಾಂತಿ? ಅಷ್ಟು ಜನ ಅವತ್ತು ಹಿಂದೂ ಕಾರ್ಯಕರ್ತರು ಸುನಾಮಿ ರೀತಿ ಬಂದ್ರು. ನಾವು ನಿರ್ಧಾರ ಮಾಡಿದ್ದು ಮೊನ್ನೆ ಅವತ್ತನ್ನ ಸಂಜೆ ನಾವು ಪಾದಯಾತ್ರೆ ಹೊರಡ್ತೀವಿ ಅಂತೇಳಿ ನಮ್ಗೆ ಯಾವುದೂ ಸಮಯ ಸಿಕ್ಕಿಲ್ಲ. ಸ್ವಯಂ ಪ್ರೇರಿತವಾಗಿ ಅಷ್ಟು ಜನ ಬಂದಿದ್ದಾರೆ, ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಯಶಸ್ವಿಯಾಗಿದೆ ಪಾದಯಾತ್ರೆ. ಇವರು ಏನು ಒಂದು ಹನುಮ ಧ್ವಜ ಇಳಿಸಿದಾರೋ ಇವತ್ತು ಅವೆಲ್ಲ ನೋಡ್ಬೋದು. ಹಳ್ಳಿಲೂ ಕೂಡ ಮನೆ ಮೇಲೆ ಹನುಮ ಧ್ವಜನ ಹಾಕ್ತಾ ಇದ್ದಾರೆ. ಮುಂದೊಂದು ದಿವಸಗಳಲ್ಲಿ ಲಕ್ಷಾಂತರದ ಮನೆಗಳ ಮೇಲೆ ಹನುಮ ಧ್ವಜ ಹಾರಾಡ್ತದೆ. ಅದು ಯಾರಿಗೆ ತಾಕತ್ತಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ತಡೀಲಿ ನೋಡೋಣ. ಸರ್, ಈಗ ವಿಸಿಟ್ ಮಾಡಿದ್ರಿ, ವ್ಯಕ್ತಿ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಅದೇ ಒಬ್ಬ 9ನೇ ಕ್ಲಾಸ್ ಹುಡುಗನ್ನ ಬೆಳಗಿನ ಜಾವದಲ್ಲಿ ಬಂದು ಕರ್ಕೊಂಡು ಹೋಗೋಂಥ ಅಗತ್ಯ ಏನಿದೆ? ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಬಂದು. ಏನು ಅಗತ್ಯ ಏನಿದೆ? ಮೈನರು 9ನೇ ಕ್ಲಾಸ್ ಓದ್ತಿರೋ ಹುಡುಗ ಏನು ಮಾಡಿದಾನ? ಅವನು ಪ್ರಪಂಚ ಜ್ಞಾನನೇ ಇಲ್ಲ. ಅವನ್ನ ಕರ್ಕೊಂಬಂದು ನೀವು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿ ಅವ್ರ ತಂದೆ ತಾಯಿನ ನೀವು ನೋಡ್ಬೋದಿತ್ತು. ನೋಡಿದ್ರಿ ಯಾವ ಮಟ್ಟಕ್ಕೆ ಭಯ ಬಿದ್ದಿದ್ದಾರೆ ಅಂತ. ಯಾಕೆ ಈ ಥರ ಎದುರಿಸುವಂಥ ಪ್ರಯತ್ನ ಮಾಡ್ತೀರಿ? ಯಾಕೆ ಈ ಥರ ಭಯ ಎಲ್ಲರನ್ನೂ ಎದುರಿಸ್ತಾವ್ರೆ. ಎಲ್ಲರನ್ನೂ ಕರ್ಕೊಂಡು ಹೋಗ್ತಾವ್ರೆ. ತುಂಬ ಜನ ಏಟಾಗಿರೋರು ಇವತ್ತೆಲ್ಲ ಊರಿಂದ ಹೊರಗಡೆ ಹೋಗಿದ್ದಾರೆ ಭಯ ಬಿದ್ದು. ಯಾಕೆ ಈ ಥರ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಿ? ನಿಮ್ಮ ಲಾಠಿ ಏಟ್ಗೆ ಅಥವಾ ನಿಮ್ಮ ಈ ಗೊಡ್ಡು ಬೆದರಿಕೆಗೆ ಎದುರುವಂಥವ್ರು ಮಂಡ್ಯ ಜನ ಅಲ್ಲ. ಮಂಡ್ಯ ಹೇಳಿ ಕೇಳಿ ಸ್ವಾಭಿಮಾನದ ಜನ. ನೀವು ಎಷ್ಟೇ ಎದುರಿಸಿದ್ರು, ಎಷ್ಟೇ ಬೆದರಿಸಿದ್ರು ಯಾರು ಜಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕಿದ್ದು ದಯವಿಟ್ಟು ಮನಗಾಣಬೇಕು. ಇದು ಪ್ಲಾನ್ ಯಾವಾಗ ಸರ್? ಇದು ಅಭಿಯಾನ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ನಾವು.
ನಾಳೆಯಿಂದ ಮನೆ ಮನೆಗೆ ಮಂಡ್ಯದಿಂದ ಸ್ಟಾರ್ಟ್ ಮಾಡ್ತೀವಿ. ನಾವು ಸ್ಟಾರ್ಟ್ ಮಾಡೋದಲ್ಲ, ಜನಗಳೇ ವಾಲಂಟ್ರಿಯಾಗಿ ಕೇಳ್ತಾ ಇದ್ದಾರೆ. ದಿನ ಫೋನ್ ಮಾಡಿ ಸರ್ ಹನುಮ ಧ್ವಜ ನಾವು ಆರಿಸ್ಬೇಕು, ಹನುಮ ಧ್ವಜ ಆರಿಸ್ಬೇಕು, ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾಳೆಯಿಂದ ಅವರವರೇ ಸ್ಟಾರ್ಟ್ ಮಾಡ್ತಾರೆ. ಸರ್, ಈ ಘಟನೆಯನ್ನು ಖಂಡಿಸಿ ಫೆಬ್ರವರಿ 9ಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ. ತಾವು ಏನಾದ್ರು ಬೆಂಬಲ ಸೂಚಿಸ್ತಿದ್ದೀರಾ? ಅದನ್ನ ನಾವೆಲ್ಲರೂ ನಾಯಕರುಗಳೆಲ್ಲ ಕೂತು ಹಿರಿಯರ ಜೊತೆ ತೀರ್ಮಾನ ಮಾಡಿ ಮುಂದಿನ ದಿವಸಗಳಲ್ಲಿ ತಮಗೆ ತಿಳಿಸ್ತೀವಿ.